ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಅಮೃತಾಚಾರ್. ಸೊ ವ್ಲಾಗ್ನೆಲ್ಲ ನೋಡ್ಕೊಂಬಂದಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ, ಜೊತೆಗೆ ಒಂದು ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾಯಿದೆ ನಿಮ್ಮಿಂದ. ಸೊ ಇದೇ ಥರ ನಂಗೆ ಸಪೋರ್ಟ್ ಮಾಡಿ ನಾನು ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೆ ಏನಪ್ಪ ಅಂತಂದರೆ, ಜಸ್ಟ್ ಒಂದೊಂದು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಆಫ್ ಆಲ್ ನಂದು ಬೈಕು, ಜೊತೆಗೆ ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ ಅವರೆಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಅದರಿಂದ ಆಮೇಲಿಂದ ನೆಕ್ಸ್ಟ್ ಡೈಲಿ ವ್ಲಾಗ್ಸ್ ಇನ್ನು ಮುಂದೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಡೈಲಿ ಏನೇನು ಮಾಡೋದು, ಏನೇನು ಮಾಡ್ತೀನಿ ಅನ್ನೋದೆಲ್ಲನೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಆಫ್ ಆಲು ನಮ್ಮ ಗಾಡಿ ಯಾವುದು ಏನು ಇತ್ತ ಅಂತ ತೋರಿಸ್ಕೊಡ್ತೀನಿ. ಜೊತೆಗೆ ಇನ್ನೊಬ್ಬರು ಸ್ಪೆಷಲ್ ಮೆಂಬರ್ ಬರ್ತಾಯಿದ್ದಾರೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬ್ಲಾಗಲ್ಲಿ ಅವರೇ ಸ್ಪೆಷಲ್, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಏನೇ ತಿಂತಿದ್ಯಾ? ಹಾಂ, ತಿರ್ಗಾ ಎತ್ಕೊಂಬಂದಿದ್ವಿ ತಿನ್ನೋಕ್ಕೆ. ಸೊ ಗೈಸ್ ನೋಡಿ, ಒಳ್ಳೆ ನಮ್ಮ ಸ್ಪೆಷಲ್ ಮೆಂಬರ್ಗಳು. ಹಾಯ್ ಹೇಳು, ಹಾಯ್ ಮಾಡು, ಹಾಯ್ ಅಂತೇಳು. ಹಾಯ್ ಹೇಳಕ್ಕೆ ಬರಲ್ಲ ನಿಂಗೆ? ಹಾಂ, ಹಾಯ್ ಹೇಳಿ. ಹಾಂ, ನಾನೇ ಅದು ಸರಿ. ಹಾಯ್ ಹೇಳು, ಹಾಯ್ ಹೇಳು ಅಂತಂದ್ರೆ ನೋಡು ಹೆಂಗೆ ಆಡ್ತಾಳೆ ತುಂಟಿ ತುಂಟಿ. ನೋಡಿ ಗೈಸ್, ಇದೇ ನನ್ನ ರಥ, ನನ್ನ ಬೈಕ್. ಸೊ ಇದು ನಾನು 2023 ನಾನು ತೊಗೊಂಡಿದ್ದ ಗಾಡಿ ಇದು. ಹಲೋ ಹಾಯ್. ನನಗೆ ಇದು ನಮ್ಮ ಅಜ್ಜಿ ಕೊಡ್ಸಿದ ಗಾಡಿ. ಸೊ ಇದರಲ್ಲೇ ನಾನು ಎಲ್ಲರೂ ಟ್ರಿಪ್ ಗಿಪ್ ಎಲ್ಲ ಹೋಗಬೇಕು ಅಂತಂದರೆ ಎಲ್ಲ ಕಡೆಯೂ ಇದರಲ್ಲೇ ಓಡಾಡ್ತಿರೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದಿರೋರಿಗೆ ಇದೊಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ ಅಷ್ಟೇ. ಸೊ ನಾನು ಇಲ್ಲೇ ನನ್ನ ನಗರದಲ್ಲಿ ನನ್ನ ಸುತ್ತಮುತ್ತ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದಿರೋರಿಗೆ ಇದೊಂದು ಪರಿಚಯ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ನಾನೀಗ ನಮ್ಮ ಆದ್ಯನ, ಇವಳ ಹೆಸರು ಆದ್ಯ ಅಂತ. ಎಲ್ಲೋದ್ಲೇ ಲೇ ಸುಬಿ? ಇಲ್ಲಿ ಏನೋ ಮಾಡ್ತಾಳೆ ಲೇ ಸುಬ್ಬಿ. ಏನು ಮಾಡ್ತಿದ್ಯಲೇ? ಗಣೇಶ ಸುಬ್ಬಿ, ಲೇ ಸುಬ್ಬಿ ನೋಡು. ಮತ್ತೆ ನೋಡಿ ಸುಮ್ಮನೆ ಇರಲ್ಲ, ಏನಾರ ಒಂದು ಕತೆ ಮಾಡ್ತಿರ್ತಾಳೆ ನೋಡಿ. ಈಗ ನಿಂತ್ಕೊಂಡು ಏನೋ ಸ್ವಿಚ್ಚಲ್ಲಿ ಆಗ್ತಾನೆ ನೋಡಿ. ಈಗ ಒಂದೊಂದಾಗ ಎಲ್ಲ ನಾಕೊಂಬರೋದು. ಲೇ ಸುಮ್ಮನಿರೇ, ಹೋಗುತ್ತೆ ಅದು. ನಿಮ್ಮ ಅಪ್ಪಪ್ಪ ಬಂದರೆ ಬೈಸ್ಕೊ ಹೇಳ್ತೀನಿ ನಿಮ್ಮ ಅಪ್ಪಪ್ಪಂಗೆ. ಹೇಳ ಅಪ್ಪಪ್ಪಂಗೆ, ಹೇಳ ಹಿಂಗೆ ಮಾಡ್ತಾಳೆ ಅಂತಂತ. ಹಾಂ, ಹೇಳೇನು ಆದ್ಯ? ಓಯ್ ಆದ್ಯ, ಹೇಳ ನೋಡು. ಮತ್ತೆ ತೆಗಿಬೇಡವೆ, ಅದನ್ನು ತೆಗಿಬೇಡ ನೋಡು. ಆಗಲೇ ಒಂದು ತಗಲು ತೆಗಿ, ಇನ್ನೊಂದು ತೆಗಿತಾವಳು ಆಗಲೇ. ಲೇ ತುಂಟಿ ಸುಮ್ಮನಿರೆ. ಸೊ ಗಾಯ್ಸ್, ಅದು ಶೆಲ್ ತಂದ್ಬಿಟ್ಟಿದ್ದೀನಿ. ಗಡಿಯಾರಕ್ಕೆ ಇಟ್ಕೊಂಡಿದ್ದು ನಮ್ಮ ಮನೆಯದು. ಗಡಿಯಾರಕ್ಕೆ ಶೆಲ್ ಹಾಕ್ಬೇಕು. ನೀರು ಹಾಕ್ಬೇಡ್ವೆ. ಅದೇ ಬತ್ತಿ ನೋಡಿ. ಈಗ ನೀವು ಹೊಡಿತೀನಿ ಅಂತ ಬಂದರೆ ಈಗ ನೋಡಿಲಿ ಅದೇನೋ ಮಾಡ್ಕೊಂಡು ಕೂತ್ಕೊಂಡಲ್ಲಿ ನೀರು ಹಾಕ್ತಾಳಲ್ಲಿ. ಬೇಡ ಬಾಯ್ಲಿ, ಬೇಡ ಆದ್ಯ ಬಾಯ್ಲಿ. ತುಂಟಿ ಅಂದರೆ ತುಂಟಿ, ಅಪ್ಪ ದೇವ್ರೆ. ಗಡಿಯಾರ ಹಾಕ್ಬಿಟ್ಟು ಟೈಮ್ 5 ನಿಮಿಷ ಫಾಸ್ಟಿಗೆ ನಿಲ್ಸಿದ್ದೀನಿ. ಇವರೇ ನನ್ನ ಗಾಡಿ ತೊಗೊಟ್ಟರು. ರತ್ನಮ್ಮ ಹಾಯ್ ಹೇಳು. ಹಾಯ್ ನಿಂಗೆ ಹಾಯ್ ಅಂತೇಳು. ಇವರೇ ನನಗೆ ಗಾಡಿ ತೊಗೊಟ್ರು ಗೈಸ್. ಹಾಂ, ಅವ್ರು ಪೇಷಂಟು ಮೊದಲೇ, ಅವ್ರಿಗೆ ಹುಷಾರಿಲ್ಲ. ನಾನೇ ವೀಡಿಯೋ ಮಾಡ್ತಾ ಇರೋದು ಕಣಜಿ, ಯೂಟ್ಯೂಬ್ಗೆ ಹಾಕಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸರಿ ಹೋಗೋಣ ಬನ್ನಿ. ಈಗ ಟೈಮ್ ಆಗಿದೆ. ಆದ್ಯನೇ ಬಿಟ್ಟು ಬರಬೇಕು, ಪಾಪ ಅವಳು ಹೊಟ್ಟೆ ಹಸಿತಾ ಇದಂತೆ. ಅವ್ನು ಕರ್ಕೊಂಡೋಗಿ ಫಸ್ಟು ಎತ್ತಾಕ್ಬಿಟ್ಟು ಬಂಬೋಣ. ಅವ್ರದ್ದೇ ರಥ ಇದೆ. ನಂದು ಇವತ್ತು ಈ ಗಾಡಿನ ತೊಗೊಂಡು ಹೋಗ್ತಾ ಇಲ್ಲ. ಕೀಯಲ್ಲೇ ಗಾಡಿದು? ಯಾರು? ಅಯ್ಯೋ, ಇವತ್ತು ಅವ್ರ ಗಾಡೀಲಿ ಹೋಗೋಣ ಅಂತಿದ್ವಿ ಗೈಸ್. ನೋಡಿದ್ರೆ ಅವ್ರ ಗಾಡಿ ಕೀ ಇಲ್ವಂತೆ. ಸೊ ಇವತ್ತು ನಮ್ಮದೇ ರಥನ ತೆಗಿಯೋಣ. ಇವತ್ತು ಇದೆಲ್ಲ ತೊಗೊಂಡೋಗ್ಬೇಕು. ಮತ್ತೆ ಅದ್ಯಾ ಹೋಗೋಣ. ಓಕೆ ಗೈಸ್, ಇವಳನ್ನ ಬಿಟ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ. ಮತ್ತೆ ಸಿಗ್ತೀನಿ. ಓಕೆ ಗೈಸ್, ಅಲ್ಲಿ ನೋಡಿ ಬಾ ಅಂತಂದ್ರೆ ಇವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತಂದರೆ ನೋಡಿ, ಅಲ್ಲಿ ಮನೆ ಮೇಲೆ ಹೋಗಿ ನಿಂತೋಳಲ್ಲಿ ಒಳಗಡೆ ಅಲ್ಲಿ. ಆದ್ಯ ಬಾ, ಕೊಡಿಸ್ತೀನಿ ಬಾ, ಬೀಗ ಎತ್ಕೊಂಬರೋಣ ಬಾ. ಅಲ್ಲಿ ಮೇಲೆ ನಿಂತೋಳು, ಅವ್ರ ಮನೆ ಅಲ್ಲೇ ಇರೋದು. ಅಲ್ಲಿ ಮೇಲೆ ನಿಂತೋಳು ನೋಡಿ. ಅಲ್ಲಿ ನಾನು ಗಾಡಿನ ಎತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಬಾ ಅಂತಂದ್ರೆ ಮೆತ್ತ ಓಡೋಗ್ಬಿಟ್ಲು ಅಲ್ಲಿಗೆ ಒಳಕ್ಕೆ. ಇವಳನ್ನ ಕರ್ಕೊಂಬರೋದೇ ಭಾರಿ ಟಾಸ್ಕ್ ಆಗೈತೆ. ಅಪ್ಪ ಒಂದು ನಿಮಿಷ ಸುಮ್ಮನೆ ಇರಲ್ಲ ಅಂತಾಳೆ. ನಿಮ್ಮ ಅಪ್ಪ ಬೈತಾಯ್ತಲ್ಲಿ. ಲಾಕಾಯ್ತಪ್ಪ ಅಪ್ಪ ಚಪ್ಪಲಿ. ನಿಮ್ಮ ಅಪ್ಪ ಬೈತಾಯ್ತಲ್ಲ ಅಲ್ಲಿ. ಅವರಿಗೆ ಸ್ವಲ್ಪ ಚಿಕ್ಕದು ನಾಯಿ ಸಿಡ್ಸು ಎಷ್ಟು ಬಗಳ್ತೈತೆ ನೋಡಿ. ಅದು ಭಾಳ ಡೇಂಜರ್ ಅನ್ಸುತ್ತೆ ನಾನು ನೋಡಿದ್ರೆ.
ಬಮ್ಮನಿ ಬಮ್ಮನಿ ಆಯ್ತು ಬಿಸ್ಕೆಟ್ ಎಲ್ಲ ಕೊಡಿಸ್ತೀನಿ ಬನ್ನಿ ವೇಫರ್ಸ್ ಕೊಡಿಸ್ತೀನಿ ಬನ್ನಿ ಕೊಡಿಸ್ತೀನಿ ಬಾ ಒಳ್ಳೆ ಹಿಡ್ಕೊಂಡು ನಾವು ಆಟ ಆಡೋ ಗಂಟ ನಮಗೆ ಭಾರಿ ಸುಸ್ತಾಗೋಯ್ತದೆ ಬಿಸಿಲು ಏಯ್ ಕೊಡಲ್ಲ ಕಣ ಕೊಡಲ್ಲ ಕಣ ಕೊಡಲ್ಲ ಬಾ ಒಳ್ಳೆ ಎತ್ಕೊಂಡು ಒಳ್ಳೆ ಸಮಾಧಾನ ಮಾಡೋ ಗಂಟ ಸಾಕಾಗೋಯ್ತದೆ ಏನೋ ಬೇಕಂತ ಹೇಳಿ ಏನು ಬೇಕು ನಿಮಗೆ ಬಿಸ್ಕೆಟಾ ಕುಚ್ ಕುಚಿಸ್ಮಿ ಬಿಸ್ಕೆಟ್ ಎಲ್ಲ ಈಗಿಲ್ಲ ಆಮೇಲೆ ಬಿಸ್ಕೆಟ್ ಕೊಡಿಸೋದು ಬಿಟ್ಟು ಬರೋಣ ಬನ್ನಿ ತುಂಟಿನ ಇಲ್ಲಿ ಏನೋ ಮಾಡ್ತಾಳೆ ನೋಡಿ ಇಲ್ಲಿ ಏನೋ ಮಾಡ್ತಾಳೆ ಏನು ಮಾಡಿದ್ರೆ ಆನ್ ಮಾಡೋಕ್ಕಾಗಲ್ಲ ಬಿಡು ಗಾಡಿನ ನೋಡಿ ಸುಮ್ಮನೆ ಇರೋದಿಲ್ಲ ಕೈ ಅದೇ ಬಾಯ್ ಬಾಯ್ ಈ ಕಡೆ ಬಾಯಳೆ ಬಾಯ್ ಹೇಳು ನನಗೆ ನೋಡಿ ಓಡ್ತಾಳೆ ಹಂಗೆ ಸೊ ಗೈಸ್ ಆ ದಿನ ಬಿಟ್ಬಿಟ್ಟು ಈಗ ಮನೆಗೆ ಬಂದಿದ್ದೀನಿ ಈಗ ಬನ್ನಿ ನಮ್ಮ ಮುಂದೆ ತೋರಿಸ್ತೀನಿ ಈಗ ನೋಡಲಿ ನಮ್ಮ ಮನ್ಗೋರೆ ಕರೆಂಟು ಎಷ್ಟೋ ತನಕ ಕರೆಂಟ್ ಇತ್ತು ಟಿ ವಿ ನೋಡ್ತಾಯಿದ್ರು ಈಗ ನಾನು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣ ಮೆತ್ತಗೆ ಗೊಬ್ಬರಸ್ಕೊಂಡು ಮಲ್ಬಿಟ್ರೆ ಯಾಕೆ ನನ್ನ ತಮ್ಮ ಅನ್ಸ್ಕೊಂಡು ನಾನು ಎಲ್ಲ ಕಾಲೇಜ್ ಕಡೆ ಹೋಗಿ ಬಂದಾನೆ ನಾನು ಹಾಲ್ ಟಿಕೆಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ವೇನಾ ಗೈಸ್ ಇನ್ನು ವಾಚ್ ಹಾಕೊಂಡ್ರೆ ನೋಡಿ ಗೈಸ್ ಇಲ್ಲಿ ನನ್ನ ಹತ್ರ ಅಂಥ ವಾಚ್ ಇಲ್ಲ ನೋಡಿ ಗೈಸ್ ಇಲ್ಲಿ ಎಂಥ ವಾಚ್ ಹಾಕೊಂಡ್ಬಂದವನು ಯಾವುದಿದು ಓಹ್ ನಮ್ಮಪ್ಪ ತಂದು ಮಡ್ಗವ್ರೆ ಎಲ್ಲ ತಗೊಂಡು ಒಬ್ಬೊಬ್ಬನೇ ಪಣ್ಸ್ಕೊಂಡ್ತಾನೆ ಏನೋ ಹುಡುಕ್ತಾನೆ ನೋಡಿ ಗೈಸ್ ಆಗಲೇ ನಮ್ಮ ಅಮ್ಮನ ಹತ್ರ ಏನು ಹುಡುಕ್ತಿದ್ಯಾ ಕಾಣ್ತಿಲ್ಲ ನಿನ್ಗೆ ಎತ್ತಿಕದು ನೋಡಿ ಗೈಸ್ ಚಿಲ್ಡ್ರ ಪಲ್ಟನೆಲ್ಲ ಎತ್ತಿ ಮಡಿಕತ್ತಾನೆ ಅದು ಇದು ಆಳು ಮುಳ್ಳು ತಿನ್ಕೊಂಬತ್ತಾನೆ ಹೋಗ್ಬಿಟ್ಟು ಏನು ಮಾಡಲ್ಲ ಕೆಲಸಗಳು ಅಜ್ಜಿ ನಮ್ಮ ಅಜ್ಜಿ ಅನ್ಸ್ಕೊಳವ ಹಾಯೇನೋ ಬೇಡ ಅಂತ ಕೆಲಸ ತೋರಿಸೋದು ನಮ್ಮ ಅಜ್ಜಿನ ತೋರಿಸೋದು ಬೇಡ ಅಂತ ಸೊ ನಮ್ಮ ಅಮ್ಮ ನೋಡಿದ್ರಲ್ಲ ಬೇಕಾ ವೀಡಿಯೋ ನಿಂದು ಮಾಡ್ತಿಲ್ಲ ಬಿಡ್ಸರಿ ಆಯಿತು ನಾನು ಮಾಡ್ತಿರೋದು ನೋಡಿ ನಮ್ಮಮ್ಮ ತೋರಿಸ್ಬೇಡ ನನ್ನ ಈ ವ್ಯವಸ್ಥೆಯಿಂದ ಬೈತಾರೆ ಒಂದೇ ಸಮ ಬೈತಾರೆ ನಾನು ತೋರಿಸ್ಬೇಡ ಅಂತ ಡೈಶ್ಯ ಇದು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಅಂತ ಮಾಡ್ತಾ ಇರೋದು ನಾವು ಆಯ್ತಾ ಯಾಕೆ ನನ್ನ ಬ್ಲಾಗಲ್ಲಿ ಮಾಡ್ತಾ ಇದ್ದೀನಿ ನಾನು ನಿನ್ನ ಬ್ಲಾಗಲ್ಲಿ ಮಾಡ್ತಿದ್ದೀನಿ ಏನ ಬಂತಲ್ಲಿ ಬಂತು ರೇಯಮ್ಮ ಹೆಂಗನೆ ಅಂತ ಇನ್ನು ನಮ್ಮಪ್ಪ ಬಂದಿಲ್ಲ ಬಂದಿದ್ರೆ ಎಷ್ಟೊತ್ತು ನಾನು ಈ ಥರ ವೀಡಿಯೋ ಮಾಡೋಕ್ಕೆ ಗೊತ್ತಿಲ್ಲ ಆದರೆ ಅಪ್ಲೋಡ್ ಮಾಡಿದ್ಮೇಲೆ ರಾತ್ರಿ ಕೂತ್ಕೊಂಡು ನಮ್ಮ ಮುಂದೆ ವೀಡಿಯೋ ನೋಡ್ತಾರಂತೆ ನನಗೆ ನಮ್ಮಮ್ಮ ಹೇಳ್ತು ಆ ಗೋವಾ ಸೀರೀಸ್ ಅಪ್ಲೋಡ್ ಮಾಡಿದ್ನಲ್ಲ ಸೊ ಅದನ್ನು ನೋಡ್ತಾ ಕೂತಿರಂತ ನಮ್ಮಮ್ಮ ನನ್ನ ತಮ್ಮ ನಮ್ಮಪ್ಪ ಎಲ್ಲರೂ ರಾತ್ರಿ ಅಲ್ಲಮ್ಮ ಇನ್ನೊಂದು ಅದೊಂದು 2ನೇ ಪಾರ್ಟ್ ಇದೆ ಅದನ್ನು ಎಡಿಟ್ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಟೈಮ್ ಇಡ್ತಿದೆ ಸರ್ ಯಾಕೋ ಸ್ವಲ್ಪ ಲಾಂಗ್ ಆಯಿತು ಅನಿಸುತ್ತೆ ಸೊ ಅದನ್ನು ಅದು ಎಷ್ಟೆಷ್ಟು ಅದ್ರಲ್ಲಿ ಕಟ್ ಮಾಡಬೇಕು ಕಟ್ ಮಾಡಿ ಅದನ್ನು ಸ್ವಲ್ಪ ಇದನ್ನು ಪೋರ್ಷನಾಗಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಅಲ್ಲೇ ಎಡಿಟ್ ಮಾಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ ಒಂದೆರಡು ಟೈಮ್ ಲ್ಯಾಬ್ಸ್ ಇದೆ ಅಲ್ಲವೇ ಒಂದೆರಡು ಬೀಚ್ಗೆ ಲಾಸ್ಟಲ್ಲಿ ಸನ್ಸೆಟ್ಗೆ ಆಗ್ಬೇಕಾದ್ರೆ ಒಂದು ಬೀಚ್ಗೆ ಹೋಗಿದ್ವಿ ಸೊ ಅಲ್ಲಿ ಅದನ್ನು ಟೈಮ್ ಲ್ಯಾಬ್ಸ್ ಹಾಕ್ಬಿಟ್ಟು ನಾವು ಜಸ್ಟ್ ಒಂದು ವೀಡಿಯೋಸು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸನ್ಸೆಟ್ಟಲ್ಲಿ ಅದೊಂದು ವೀಡಿಯೋ ಮಾಡೋಕ್ಕೆ ಅಂತ ಹೋಗಿದ್ವಿ ಸೊ ಆ ಟೈಮಲ್ಲಿ ಅದು ಮಾಡಿ ತಿರ್ಗಿ ನಮ್ಮಮ್ಮ ನಾನು ಬರ್ತಿದ್ದಾಗೆ ಕೆಮ್ಮು ಇಟ್ಕೊಳ್ತೀನಿ ಬೈಕತ್ತಾರ ನಮ್ಮಮ್ಮ ಏನು ಮಾಡಬೇಕು ನಮ್ಮಮ್ಮ ನಾವು ವಿಡಿಯೋ ಮಾಡ್ತಿದ್ರೆ ಆಚೆಗೆ ತಗ್ಬಿಟ್ಟು ಬಾಗ್ಲಾಕ್ತಬೋನ್ ಅಂತವ್ರೆ ಈ ನಮ್ಮ ಮನೆ ತೋರಿಸಲ್ವ ಇದಾಗ ನಮ್ಮ ಅಂತ ಮನೆ ಇರ ಬಾಗ್ಲಾಕ್ಬೇಡ ಬಿಡ ವಿಡಿಯೋ ಮಾಡಲ್ಲ ಬಿಡ ಒಳಗೇಸ್ ನಾನು ತೊಳೆಬಿಟ್ಟು ಬಾಗ್ಲಾಕ್ತೀನಿ ನಾನು ಇವನೇ ಅಂತಮ್ಮ ಗೈಸ್ ಇದೆ ನಮ್ಮ ಮನೆ ಇದು ನನ್ನ ಫಸ್ಟು ನನ್ನ ಹತ್ರ ಇತ್ತು ಸೈಕಲು ಆಮೇಲೆ ನನ್ನ ತಮ್ಮಕ್ಕೆ ಶಿಫ್ಟ್ ಆಯಿತು ಅದು ನಮ್ಮ ಅಪ್ಪನ ಸೈಕಲು ಇನ್ನೂ ನಮ್ಮಪ್ಪ ಸೈಕಲ್ ಮಡ್ಗೈತೆ ನೋಡಿ ಗೈಸ್ ಇನ್ನೂ ಸೈಕಲ್ ಮಡ್ಗೈತೆ ನಮ್ಮಪ್ಪ ಒಂದು RX ಇತ್ತು ನಮ್ಮ ಹತ್ರ ಅದನ್ನು ಕೊಟ್ಬಿಟ್ರು ನಮ್ಮಪ್ಪ ಅವ್ರ ಫ್ರೆಂಡ್ಗೆ ಕೊಟ್ಬಿಟ್ರು RX 135 5 ಸ್ಪೀಡ್ ಇಂಜಿನ್ ಜಪಾನ್ ಇಂಜಿನು 5 ಸ್ಪೀಡ್ ಇದ್ದದ್ದು ಬ್ಲೂ ಕಲರ್ದು ನೋಡಿ ಅದೊಂದು ಫೋಟೋ ಹಾಕ್ತೀನಿ ನೋಡಿ ಹತ್ರ ಓಹ್ ಪಪ್ಪ ರಾಜು
ಬಂದ. ನಾನು ಈ ಬ್ಲಾಗ್ ಮಾಡಬೇಕು ಅಂದರೆ ಕಾರಣ ಆ್ಯಕ್ಚುಲಿ ಇವನೇ ನೋಡಿ ಗೈಸ್, ಇವನೇ. ಈ ಕಡೆ ಬರೋ ಒಂಚೂರು ಬಿಸಿಲು ಕಾಣ್ತಾ ಇಲ್ಲ ನೀನು. ಏನು ಗುಂಗುರು ಕೂದಲು ಬಿಟ್ಕೊಂಡು ಹೆಂಗೆ ಕಾಣ್ತಾವ ನೋಡಿ ಗೈಸ್ ನೀನು. ಈಗ ನೋಡ ಹಾಯ್ ಹೇಳ ನನ್ನ ಬ್ಲಾಗ್ ಒಂದು ಇವನೇ ಗೈಸ್. ಮೊದಲು ನನ್ಗೆ ಇವನೇ ಎಲ್ಲ ಎಡಿಟ್ ಮಾಡ್ತಿದ್ದ ಬಟ್ ಇವ್ನು ಯಾಕೋ ಕೈಗೆ ಸಿದ್ದಂಗೆ ಆಗ್ಬಿಟ್ಟವನೇ. ಈಗ ಎಡಿಟು ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವ ಚಾನಲ್ ಹೆಸರೇನಾ? ಆಚಾರ ವ್ಲಾಗ್ಸ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಗೋವಾ ಸೀರೀಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ನೀನು? ಏನೂ ಗೊತ್ತೇ ಇಲ್ಲ. ನಾನು ಆಲ್ರೆಡಿ ನಿಂಗೆ ಸ್ಟೇಟಸ್ಗೂ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಎಲ್ಲ ಮಾಡಿದ್ದೀನಿ. ಯಾವುದು ನೋಡಿಲ್ಲ ಗೈಸ್ ಏನು. ಆ್ಯಕ್ಚುಲಿ ಫಸ್ಟ್ ಇವನೇ ಎಡಿಟ್ ಮಾಡ್ಕೊಡ್ತಿದ್ದ. ಅದೇ ಬಂದ ತಕ್ಷಣ ಸಿಕ್ಬಿಟ್ಟಾನೆ. ಏನು ಮಾಡೋದು? S20 ತಾನೇ ಅಂತ ಇದ್ದು ನೋಡಿ ಗೈಸ್. S20 ಇಟ್ಕೊಂಡಿದ್ದ ಫೋನು ಎಲ್ಲ ಹಾಳು ಮಾಡ್ಕೊಂಡ್ಬಂದಾನೆ. S24 ತಗೋಬೇಕೀಗ. ಸಾವ್ಕಾರ ಮಂದಿ ನೀವು ಬಿಡ್ರಿ, ಸಾವ್ಕಾರ ಮಂದಿ S24 ಎಲ್ಲ ತಗೋತೀರಿ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ನೀವು ಬಿಡ್ರಿ ಸಾವ್ಕಾರ ಮಂದಿ. ಕೆಲಸ ಮಾಡಬೇಕು ತಗೋಬೇಕು ಅಷ್ಟೇ. ಯಾಕೋ ಕತ್ಲಾಗ ಕಾಣ್ತಿದ್ದೆ ನೀನು. ಈಗ ಈಗ ಬೆಳ್ಳಕ್ಕೆ ಕಾಣ್ತಿದ್ದೆ ಬಿಡು. ಮತ್ತೆ ಸ್ನಾನ ಮಾಡಿದ್ದೀನಿ ಇರ್ತಾನೆ. ಸುರ ಸುಂದರ ಬೆಳಿಗ್ಗೆ ಕೂದಲು ಹೆಂಗೆ ಬಿಟ್ಕೊಂಡು ಏನು ಹೆಸರು ಹೇಳೋದು ಮಾಡ್ತೀವಿ. ಇವನ ಹೆಸರು ಆಕಾಶ್ ಅಂತ. ನಿಕ್ ನೇಮಲ್ಲಿ ಇವನ್ನ ಬೇರೆ ಬೇರೆ ಹೆಸರು ಹೋಗ್ತೀವಿ. ಅದೆಲ್ಲ ಅಲ್ಲೆಲ್ಲ ಹೇಳ್ಬಾರ್ದು. ಹೇಳೋಣ ಬಿಡು, ಪರವಾಗಿಲ್ಲ. ನಮ್ಮ ಆಡಿಯನ್ಸ್ ಸ್ವಲ್ಪ ಗೊತ್ತಾಗಲಿ. ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಹೇಳ್ಬಾರ್ದು. ಏನಿಲ್ಲ ಗೈಸ್, ನನ್ನ ಹೆಸರು ಒಂದೇ ಒಂದು ಹೇಳ್ತೀನಿ. ನನ್ನ ಹೆಸರು ಕಿವಿ ಅಂತ ಹೋಗೋದು. ಆದರೆ ಇನ್ನೂ ಬೇರೆ ಬೇರೆ ಅಡ್ರೆಸ್ಗಳು ಐತೆ, ಬಟ್ ಅದು ಯಾವುದು ನಾವು ಹೇಳಲ್ಲ, ಹೇಳ್ಬಾರ್ದು. ಹೈಡ್ ಮಾಡಿರ್ತೀವಿ ಅದನ್ನೆಲ್ಲ ಸ್ವಲ್ಪ. ಯಾಕೆಂದರೆ ಅದು ಆಡಿಯನ್ಸ್ ಕೆಲವೊಂದು ಗೊತ್ತಾಗ್ಬಿಟ್ರೆ ಇವನ್ ಫ್ರೆಂಡ್ಸ್ಗಳು ಯಾರು ನೋಡ್ಬಿಟ್ಟು ಅದನ್ನು ಇವನ್ನ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಏನಕ್ಕೆ ಭಯ. ಇನ್ನೇನು ಭಯ ಅಲ್ವಾ? ನಾವು ಡೈಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನೀಗ. ತೋರ್ಸ ಈಗ ಲಾಗ್ ಮಾಡ್ತಾ ಇದ್ದೀನಿ. ಏನು ಸೂರ್ಯನೆಲ್ಲ ಹಾಕ್ಸ್ಬಿಟ್ಟಿದೆ. ಆ ಸೂರ್ಯಚಂದ್ರ ಹೇಳೋ ಹಾಕ್ಸೋಣ ಅಂತ ಹೋದೆ ಇಲ್ಲಿಗೆ. ಏನು ಆಕ್ಷನ್ ಅಂತಂದ? ಒಂದು ಹುಡುಗಿ ಕೂತಿತ್ತು, ಪಕ್ಕದಲ್ಲಿ ಕೈ ಹಾಕಿದ ತಕ್ಷಣ ಅಳ್ತಿತ್ತು. ಅದಕ್ಕೆ ನಂಗೆ ಭಯ ಪುಟ್ಟ ಬಂದ್ಬಿಟ್ಟೆ. ಟ್ಯಾಟೋ ಹಾಕ್ಸ್ಕೊಳಕ್ಕೆ ಭಯ ಅಂತ ನೋಡಿ ಗೈಸ್. ನಾನು ಹಾಕ್ಸಿದ್ದೆ ನೋಡಿ ಗೈಸ್. ಸೂರ್ಯ ಮತ್ತು ಚಂದ್ರ ಎರಡೂ ಸೇರಿಸಿ ಹಾಕ್ಸಿದ್ದು. ಇದು ಯಾಕೋ ಗಾಡಿ ಆನ್ ಮಾಡ್ಬಿಟ್ಟು ಬಂದಿದ್ದಿಲ್ಲ. ಇದೆಲ್ಲ ಕರೆಂಟ್ ಬಿಲ್ ಬರಲ್ಲ ಅಂತ ಅಂದ್ಬಿಟ್ಟು ಆನ್ ಮಾಡ್ಬಿಟ್ಟು ಬಂದ್ಬಿಟ್ಟಾನೆ ಅಲ್ಲರೇ. ಆಯ್ತು ಆಫ್ ಮಾಡೋ ಸಾಕು, ಪರವಾಗಿಲ್ಲ. ಇದೆ ಕರೆಂಟ್ ಗಿರಣಿ ನೋಡ್ಕೊತವನೆ. ಇಲ್ಲ ಕಂಟೆಂಟ್ ಬೇಕು ಕಣೋ ನನಗೆ. ಮೇಯ್ನಾಗಿ ಕಂಟೆಂಟ್ ಬೇಕು ಗುರು. ಆಗ್ಲಿ ಏನು ಮಾಡ್ತಿದ್ದೆ? ಕಂಟೆಂಟ್ ಬೇಕು ನನಗೆ. ತೋರ್ಸ ಸರಿ ಅದನ್ನ ಚಾನಲ್ನಾದ್ರೂ. ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಬಿಡ್ತೀಯಪ್ಪ, ಚಾನಲ್ ತೋರಿಸ್ಬಿಟ್ರೆ. ಮತ್ತೆ ಫೋನ್ ಇಲ್ಲದೆ ಈಗ ಅದೇನು ಕೆಲಸ ಮಾಡ್ತಿದ್ದೆ ಮತ್ತೆ ನೋಡಿ. ಈಗ ಇನ್ನು ಜೆಪ್ಟ ಮಾಡೋದಂತ ಆ್ಯಕ್ಚುಲಿ. ಫೋನ್ ಇಲ್ಲದೆ ಜೆಪ್ಟ ಮಾಡ್ತಿದ್ದಾನಂತೆ. ಹೆಂಗೆ ಮಾಡ್ತೀವಿ ಬಿಡು. ಇಲ್ಲ ಈಗ ಮತ್ತೆ ಏನು ಮಾಡ್ತಿದ್ದಿ ಇಷ್ಟು ಮನೆಗೆ ಬಂದೆ. ಅದಕ್ಕೆ ಯಾವಾಗ ಬಂದೆ? ಈಗ ಇವತ್ತು. ಫೋನ್ ಯಾವತ್ತು ಹಾಳಾಯ್ತು ನಿಂದು? ಫೋನ್ ನೆನ್ನೆ ಹೊಡೆದೋಯ್ತು. ಹೊಡೆದೋಯ್ತಾ ಡಿಸ್ಪ್ಲೇ? ಹಿಂಗೆ ಬ್ಯಾಗ್ ಆ್ಯಕ್ಚುಲಿ ನೋಡೋದಕ್ಕೆ ಹೋದ್ರೆ ಒಂದು ಬ್ಯಾಕ್ ಪೌಚ್ ಹಾಕಲ್ಲ, ಒಂದು ಅದಕ್ಕೆ ಟೆಂಪರ್ ಹಾಕ್ಸ್ಕೊಂಡಿರಲ್ಲ. ಹಾಕ್ಸಿ ಟೆಂಪರ್ ಹಾಕ್ಸಿದೆ. ಸೊ ಗೈಸ್ ನೋಡಿ, ನಮ್ಮ ಅಮ್ಮನ ಇಲ್ಲೇ ಕೂತಾರೆ ನೋಡಿ. ಈಗ ಹೋಗು ಸುಮ್ಮನೆ. ನನಗೆ ಗೈಸ್ ಈಗಲೇ ನಮ್ಮಮ್ಮ ಬೈತಾರೆ ನನಗೆ. ಆ್ಯಕ್ಚುಲಿ ನಮ್ಮಮ್ಮ ಪೇಷಂಟು. ಸೊ ಅವ್ರಿಗೆ ವಾಕರ್ ಇಲ್ಲಿ ಸಪೋರ್ಟ್ ಇಲ್ಲ ಅಂತಂದರೆ ಅವ್ರು ಓಡಾಡೋಕ್ಕೆ ಆಗಲ್ಲ. ನೋಡೋಲ್ಲ ಗೈಸ್, ಆಗಲೇ ನಮ್ಮ ಅಜ್ಜಿನ ತೋರಿಸಿದ್ದಾರೆ. ಸೊ ಅವರು ಕೋಲ್ ಹಿಡ್ಕೊಂಡು ಓಡಾಡ್ತಾರೆ, ನಮ್ಮಮ್ಮ ವಾಕರ್ ಹಿಡ್ಕೊಂಡು ಓಡಾಡ್ತಾರೆ. ಅಲ್ಲಮ್ಮ ಅಷ್ಟು ಡಿಫ್ರೆನ್ಸ್. ಅಷ್ಟು ಬಿಸಿ ಐತೆ ನೀರು. ನಮ್ಮ ಅಪ್ಪನೊಬ್ಬರನ್ನು ತೋರಿಸ್ಬೇಕು. ತೋರಿಸ್ಕೊಡ್ತೀನಿ ಅಪ್ಪ. ನಮ್ಮಪ್ಪ ಇಲ್ಲ ಬಂದಿಲ್ಲ. ಆ್ಯಕ್ಚುಲಿ ಬಂದರೆ ಬೈದು ಈ ವಿಡಿಯೋ ನೋಡ್ತಿದ್ರೆ ನಮ್ಮಪ್ಪ ಬೈಕದಿರ್ತಾರೆ. ರಾತ್ರಿ ಹೊತ್ತು ದಿನ ನೋಡ್ತಾರೆ ಅಂತ. ಮೊನ್ನೆ ಗೋವಾ ಸೀರೀಸ್ ಹಾಕಿದ್ನಲ್ಲ. ಹಾಂ ಏನಮ್ಮ ವಿಡಿಯೋ ಮಾಡ್ತೇನೆ ಅನ್ಕೊಂಡು ಬಾ ಅಂದೆ. ನಿಮ್ಮ ಅಪ್ಪ ಇದ್ದಾಗ ಹೇಗೆ ಬೈತದ? ಇಲ್ಲ ಅಪ್ಪ ವಿಡಿಯೋ ನೋಡ್ಬಿಟ್ಟು ಅದು ಏನಂತಾರೋ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೊನ್ನೆ ಗೋವಾ ಸೀರೀಸ್ ನೋಡ್ತಾ ಇರ್ಬೇಕಾರೆ ಏನು ಗೋವಾದಲ್ಲಿ ಹೋಗ್ಬಿಟ್ಟು ಯಾವ ಕಡೆ ಬಡೆ ಮಾತಾಡ್ತಿದೆ ಅಂತ ಬೈತಿತ್ತು ಅಂತ ನಮ್ಮ ಚಾಮರಾಜನಗರ ಭಾಷೆನ ತೊಗೊಂಡೋಗ್ಬಿಟ್ಟು ಗೋವಾದಲ್ಲೂ ಮೆರೆಸಿದ್ದೀನಿ ಗೈಸ್. ನಾನು ಯಾರೂ ಈ ಥರ ಮಾಡಿರಲ್ಲ ಅಲ್ವಾ? ಸೊ ಗೈಸ್, ನಮ್ಮಮ್ಮನ ಮಾತಾಡ್ಸ್ಕೊಂಡು ಈಗ ಬಂದಿದ್ದೆ ಮನೆಗೆ. ಸೊ ಈ ಆಕಾಶು ಬಂದಿದ್ದೆ, ನಾನು ಆಕಾಶ ಹೋಗ್ಬಿಟ್ಟು ಹಾಗೆ ಒಂದು ಟೀ ಕುಡ್ಕೊಂಡು ಬಂದ್ವಿ ಆಗಲೇ. ಈಗ ಆಕಾಶ್ ಹೋದ ಮನೆಗೆ, ಬರ್ತೀನಿ ಒಂದು 10 ನಿಮಿಷ ಅಂತ ಅಂದ್ಬಿಟ್ಟು ಹೋದ. ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ, ಅವ್ನು ಗೊತ್ತು ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡ್ತಾನೆ ಅಂತ ನನಗೆ ಗೊತ್ತು. ಸಾರಿ, ಅದರಿಂದ ಬರ್ತೀನಿ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಹೋದ. ಈಗ 5 ಗಂಟೆ ಅವ್ನು ಬರೋ ಗಂಟೆ ನಮ್ಮ ಅಜ್ಜಿ ಏನು ಮಾಡ್ತೀರ ನೋಡ್ಕೊಂಬೋಣ. ನನಗೆ ಏನೋ ಬರೀತಾಳೆ ಅವಳು ಮೆತ್ತಿಗೆ. ಅದು ಏನು ಬರೀತಿದ್ದೆ ನೀನು? ಇಲ್ಲ ಓದ್ಲಿಗೆ ಅವ್ರ ಅಪ್ಪಂಗೆ ಫೋನ್ ಮಾಡ್ತಾನೆ ಅವ್ರ ಅಣ್ಣ. ಆಗಲೇ ಹೋಗಿ ಕೂತ್ಕೊಂಡು ಫೋನು ಅಂತಂದರೆ ಓಡ್ಬಿಡ್ತಾಳೆ ಎಲ್ಗಾರು ತಿರುಗಿ ಬಂದು ನೋಡಿ. ಅದೇಮ್ಮ ಏನು ಮಾಡ್ತಿದ್ದೆ ನೀನು? ಅದೇಮ್ಮ ಅದ್ಯಾ ಏ ಅದ್ಯಾ
ನೀವು ಬರೀತಾ ಕೂತ್ಬಿಟ್ರೆ ಮಾತೇ ಆಡಲ್ಲ ಅಂತಲೇ ಅಲ್ವಾ? ನಾ ಬರೀತಾಳೆ ಎಷ್ಟು ಡಿಸ್ಟರ್ಬ್ ಮಾಡೋದು ಬೇಡ ಅವಳಿಗೆ. ಪುಳಿಯೋಗರೆ ತಿನ್ಬಿಟ್ಟು ಎಲ್ಲಿಗೆ ಡುಮ್ಮ ನೋಡಿ ಗೈಸ್, ಡುಮ್ಮ ಅದೇನ ನೀನು ಸಣಗಲ್ ಕಡೆ ಸಣಗಲ್ ಕಡೆ ಇಲ್ಲಿ ಕೂತಾಳೆ, ಇಲ್ಲಿ ಕೂತಿದ್ದಾಳೆ ಡುಮ್ಮಿ. ನೀನು ಸಣಗಲ್ ಕಡೆ ಅಲ್ಲ, ಸಣಗಲ್ ಕಡೆ ನಮ್ಮ ಕೂಸು. ಅದ್ ಬೇರೆ ಕಲ್ತಿದ್ರ ಮೇಡಮ್, ಅದ್ ಬೇರೆ ಕಲ್ತಿದ್ರ ನೀವು, ಅದ್ ಬೇರೆ ಗಾಯ್ಸ್. ಆಯ್ತು ಅದಕ್ಕೆ ನಮ್ಮ ಆದ್ಯನ ಬೋಳಿ ಕಂಡು ಆಟ ಆಡ್ಸ್ಕೊಂಡ್ ಬಂದಾಯ್ತು. ಈಗ ಊಟ ಮಾಡ್ಕೊಂಡು ನಾನು ಮಲಗೋ ಟೈಮ್ ಅಡ್ಗೆ ಮಾಡ್ಬೇಕು. ನಾನು ಈಗ ಅಡ್ಗೆ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೋಬೇಕೀಗ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಸೊ ಹೋಪ್ ಯು ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ಅನ್ಕೊಂಡಿದ್ದೀನಿ ಈ ವ್ಲಾಗ್ನ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇದೇ ತರ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಫ್ರೆಂಡ್ಸ್ ಗಳಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಸರಿ ಗೈಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಎಲ್ಲರಿಗೂ ಟಾಟಾ ಬಾಯ್.